ನೋಡ್ಕೊಂಬೋಣ ಒಬ್ಬೊಬ್ಬರಾಗಿ. ಬೇಳೂರು ಗೋಪಾಲಕೃಷ್ಣ ಅವರು ಸಾಗರ ಕ್ಷೇತ್ರದ ಶಾಸಕರು. ಬಿಆರ್ ಪಾಟೀಲ್ ಬಹಳ ಚರ್ಚೆಯಲ್ಲಿದ್ದಾರೆ ಇವತ್ತು. ರಾಜು ಕಾಗೆ ಅವರು ಕಾಗವಾಡ ಕ್ಷೇತ್ರದ ಶಾಸಕರು. ಬಸವರಾಜ ರಾಯರೆಡ್ಡಿ ಅವರು ಯಲಬುರ್ಗಾ. ಶಿವಲಿಂಗೇಗೌಡ ಅರಸೀಕೆರೆ. ನರೇಂದ್ರ ಸ್ವಾಮಿ ಮಳವಳ್ಳಿ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ. ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ. ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಅವರು. ರಾಯಬಾಗ ಕ್ಷೇತ್ರದ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ ಅವರು. ವಿಜಯಾನಂದ ಕಾಶಪ್ಪನವರು. ಬಾಲಕೃಷ್ಣ ಮಾಗಡಿ ಬಾಲಕೃಷ್ಣ ಅವರು. ಜೇವರ್ಗಿ ಕ್ಷೇತ್ರದ ಶಾಸಕ ಅಜಯ್ ಸಿಂಗ್ ಅವರು. ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಅವರು. ಇನ್ನು ಗುಬ್ಬಿ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ಆರ್ ಶ್ರೀನಿವಾಸ್ ಅವರು. ಇವರಷ್ಟೇ ಅಲ್ಲ, ಇವರ ಜೊತೆಯಲ್ಲಿ ಇನ್ನೂ ಕೂಡ ಉದ್ದನೇ ಇದೆ ಪಟ್ಟಿ. ಆದ್ರೆ ಪ್ರಮುಖವಾಗಿ ಗುರುತಿಸಿಕೊಳ್ತಿರೋದು ಇವರು. ಮುಂದಿನ ಸುದ್ದಿಯತ್ತ ಗಮನ ನೋಡ್ಕೊಂಬೋಣ ಒಬ್ಬೊಬ್ಬರಾಗಿ. ಬೇಳೂರು ಗೋಪಾಲಕೃಷ್ಣ ಅವರು ಸಾಗರ ಕ್ಷೇತ್ರದ ಶಾಸಕರು. ಬಿಆರ್ ಪಾಟೀಲ್ ಬಹಳ ಚರ್ಚೆಯಲ್ಲಿದ್ದಾರೆ ಇವತ್ತು. ರಾಜು ಕಾಗೆ ಅವರು ಕಾಗವಾಡ ಕ್ಷೇತ್ರದ ಶಾಸಕರು. ಬಸವರಾಜ ರಾಯರೆಡ್ಡಿ ಅವರು ಯಲಬುರ್ಗಾ. ಶಿವಲಿಂಗೇಗೌಡ ಅರಸೀಕೆರೆ. ನರೇಂದ್ರ ಸ್ವಾಮಿ ಮಳವಳ್ಳಿ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ. ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ. ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಅವರು. ರಾಯಬಾಗ ಕ್ಷೇತ್ರದ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ ಅವರು. ವಿಜಯಾನಂದ ಕಾಶಪ್ಪನವರು. ಬಾಲಕೃಷ್ಣ ಮಾಗಡಿ ಬಾಲಕೃಷ್ಣ ಅವರು. ಜೇವರ್ಗಿ ಕ್ಷೇತ್ರದ ಶಾಸಕ ಅಜಯ್ ಸಿಂಗ್ ಅವರು. ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಅವರು. ಇನ್ನು ಗುಬ್ಬಿ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ಆರ್ ಶ್ರೀನಿವಾಸ್ ಅವರು. ಇವರಷ್ಟೇ ಅಲ್ಲ, ಇವರ ಜೊತೆಯಲ್ಲಿ ಇನ್ನೂ ಕೂಡ ಉದ್ದನೇ ಇದೆ ಪಟ್ಟಿ. ಆದ್ರೆ ಪ್ರಮುಖವಾಗಿ ಗುರುತಿಸಿಕೊಳ್ತಿರೋದು ಇವರು. ಮುಂದಿನ ಸುದ್ದಿಯತ್ತ ಗಮನ ನೋಡ್ಕೊಂಬೋಣ ಒಬ್ಬೊಬ್ಬರಾಗಿ. ಬೇಳೂರು ಗೋಪಾಲಕೃಷ್ಣ ಅವರು ಸಾಗರ ಕ್ಷೇತ್ರದ ಶಾಸಕರು. ಬಿಆರ್ ಪಾಟೀಲ್ ಬಹಳ ಚರ್ಚೆಯಲ್ಲಿದ್ದಾರೆ ಇವತ್ತು. ರಾಜು ಕಾಗೆ ಅವರು ಕಾಗವಾಡ ಕ್ಷೇತ್ರದ ಶಾಸಕರು. ಬಸವರಾಜ ರಾಯರೆಡ್ಡಿ ಅವರು ಯಲಬುರ್ಗಾ. ಶಿವಲಿಂಗೇಗೌಡ ಅರಸೀಕೆರೆ. ನರೇಂದ್ರ ಸ್ವಾಮಿ ಮಳವಳ್ಳಿ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ. ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ. ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಅವರು. ರಾಯಬಾಗ ಕ್ಷೇತ್ರದ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ ಅವರು. ವಿಜಯಾನಂದ ಕಾಶಪ್ಪನವರು. ಬಾಲಕೃಷ್ಣ ಮಾಗಡಿ ಬಾಲಕೃಷ್ಣ ಅವರು. ಜೇವರ್ಗಿ ಕ್ಷೇತ್ರದ ಶಾಸಕ ಅಜಯ್ ಸಿಂಗ್ ಅವರು. ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಅವರು. ಇನ್ನು ಗುಬ್ಬಿ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ಆರ್ ಶ್ರೀನಿವಾಸ್ ಅವರು. ಇವರಷ್ಟೇ ಅಲ್ಲ, ಇವರ ಜೊತೆಯಲ್ಲಿ ಇನ್ನೂ ಕೂಡ ಉದ್ದನೇ ಇದೆ ಪಟ್ಟಿ. ಆದ್ರೆ ಪ್ರಮುಖವಾಗಿ ಗುರುತಿಸಿಕೊಳ್ತಿರೋದು ಇವರು. ಮುಂದಿನ ಸುದ್ದಿಯತ್ತ ಗಮನ ನೋಡ್ಕೊಂಬೋಣ ಒಬ್ಬೊಬ್ಬರಾಗಿ. ಬೇಳೂರು ಗೋಪಾಲಕೃಷ್ಣ ಅವರು ಸಾಗರ ಕ್ಷೇತ್ರದ ಶಾಸಕರು. ಬಿಆರ್ ಪಾಟೀಲ್ ಬಹಳ ಚರ್ಚೆಯಲ್ಲಿದ್ದಾರೆ ಇವತ್ತು. ರಾಜು ಕಾಗೆ ಅವರು ಕಾಗವಾಡ ಕ್ಷೇತ್ರದ ಶಾಸಕರು. ಬಸವರಾಜ ರಾಯರೆಡ್ಡಿ ಅವರು ಯಲಬುರ್ಗಾ. ಶಿವಲಿಂಗೇಗೌಡ ಅರಸೀಕೆರೆ. ನರೇಂದ್ರ ಸ್ವಾಮಿ ಮಳವಳ್ಳಿ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ. ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ. ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಅವರು. ರಾಯಬಾಗ ಕ್ಷೇತ್ರದ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ ಅವರು. ವಿಜಯಾನಂದ ಕಾಶಪ್ಪನವರು. ಬಾಲಕೃಷ್ಣ ಮಾಗಡಿ ಬಾಲಕೃಷ್ಣ ಅವರು. ಜೇವರ್ಗಿ ಕ್ಷೇತ್ರದ ಶಾಸಕ ಅಜಯ್ ಸಿಂಗ್ ಅವರು. ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಅವರು. ಇನ್ನು ಗುಬ್ಬಿ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ಆರ್ ಶ್ರೀನಿವಾಸ್ ಅವರು. ಇವರಷ್ಟೇ ಅಲ್ಲ, ಇವರ ಜೊತೆಯಲ್ಲಿ ಇನ್ನೂ ಕೂಡ ಉದ್ದನೇ ಇದೆ ಪಟ್ಟಿ. ಆದ್ರೆ ಪ್ರಮುಖವಾಗಿ ಗುರುತಿಸಿಕೊಳ್ತಿರೋದು ಇವರು. ಮುಂದಿನ ಸುದ್ದಿಯತ್ತ ಗಮನ ನೋಡ್ಕೊಂಬೋಣ ಒಬ್ಬೊಬ್ಬರಾಗಿ. ಬೇಳೂರು ಗೋಪಾಲಕೃಷ್ಣ ಅವರು ಸಾಗರ ಕ್ಷೇತ್ರದ ಶಾಸಕರು. ಬಿಆರ್ ಪಾಟೀಲ್ ಬಹಳ ಚರ್ಚೆಯಲ್ಲಿದ್ದಾರೆ ಇವತ್ತು. ರಾಜು ಕಾಗೆ ಅವರು ಕಾಗವಾಡ ಕ್ಷೇತ್ರದ ಶಾಸಕರು. ಬಸವರಾಜ ರಾಯರೆಡ್ಡಿ ಅವರು ಯಲಬುರ್ಗಾ. ಶಿವಲಿಂಗೇಗೌಡ ಅರಸೀಕೆರೆ. ನರೇಂದ್ರ ಸ್ವಾಮಿ ಮಳವಳ್ಳಿ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ. ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ. ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಅವರು. ರಾಯಬಾಗ ಕ್ಷೇತ್ರದ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ ಅವರು. ವಿಜಯಾನಂದ ಕಾಶಪ್ಪನವರು. ಬಾಲಕೃಷ್ಣ ಮಾಗಡಿ ಬಾಲಕೃಷ್ಣ ಅವರು. ಜೇವರ್ಗಿ ಕ್ಷೇತ್ರದ ಶಾಸಕ
ಅಜಯ್ ಸಿಂಗ್, ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ, ಇನ್ನು ಗುಬ್ಬಿ ಕ್ಷೇತ್ರದ ಶಾಸಕರಾಗಿರುವಂತಹ SR ಶ್ರೀನಿವಾಸ್ ಅವರು. ಇವರಷ್ಟೇ ಅಲ್ಲ, ಇವರ ಜೊತೆಲಿ ಇನ್ನೂ ಕೂಡ ಉದ್ದನೇ ಇದೆ ಪಟ್ಟಿ. ಆದ್ರೆ ಪ್ರಮುಖವಾಗಿ ಗುರುತಿಸಿಕೊಳ್ತಾ ಇರೋದು ಇವರು. ಮುಂದಿನ ಸುದ್ದಿ ಅಂತ ಗಮನಿಸಿ ನೋಡ್ಕೊಂಬೋಣ ಒಬ್ಬೊಬ್ಬರಾಗಿ. ಬೇಳೂರು ಗೋಪಾಲಕೃಷ್ಣ ಅವರು ಸಾಗರ ಕ್ಷೇತ್ರದ ಶಾಸಕರು. BR ಪಾಟೀಲ್ ಬಹಳ ಚರ್ಚೆಯಲ್ಲಿದ್ದಾರೆ ಇವತ್ತು. ರಾಜು ಕಾಗೆ ಅವರು ಕಾಗವಾಡ ಕ್ಷೇತ್ರದ ಶಾಸಕರು. ಬಸವರಾಜ ರಾಯರೆಡ್ಡಿ ಅವರು ಯಲಬುರ್ಗಾ. ಶಿವಲಿಂಗೇಗೌಡ ಅರಸೀಕೆರೆ. ನರೇಂದ್ರ ಸ್ವಾಮಿ ಮಳವಳ್ಳಿ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ. ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ. ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಅವರು. ರಾಯಬಾಗ ಕ್ಷೇತ್ರದ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ್ ಅವರು. ವಿಜಯಾನಂದ ಕಾಶಪ್ಪನವರು. ಬಾಲಕೃಷ್ಣ ಮಾಗಡಿ ಬಾಲಕೃಷ್ಣ ಅವರು. ಜೇವರ್ಗಿ ಕ್ಷೇತ್ರದ ಶಾಸಕ ಅಜಯ್ ಸಿಂಗ್, ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಅವರು. ಇನ್ನು ಗುಬ್ಬಿ ಕ್ಷೇತ್ರದ ಶಾಸಕರಾಗಿರುವಂತಹ SR ಶ್ರೀನಿವಾಸ್ ಅವರು. ಇವರಷ್ಟೇ ಅಲ್ಲ, ಇವರ ಜೊತೆಲಿ ಇನ್ನೂ ಕೂಡ ಉದ್ದನೇ ಇದೆ ಪಟ್ಟಿ. ಆದ್ರೆ ಪ್ರಮುಖವಾಗಿ ಗುರುತಿಸಿಕೊಳ್ತಾ ಇರೋದು ಇವರು. ಮುಂದಿನ ಸುದ್ದಿ ಅಂತ ಗಮನಿಸಿ ನೋಡ್ಕೊಂಬೋಣ ಒಬ್ಬೊಬ್ಬರಾಗಿ. ಬೇಳೂರು ಗೋಪಾಲಕೃಷ್ಣ ಅವರು ಸಾಗರ ಕ್ಷೇತ್ರದ ಶಾಸಕರು. BR ಪಾಟೀಲ್ ಬಹಳ ಚರ್ಚೆಯಲ್ಲಿದ್ದಾರೆ ಇವತ್ತು. ರಾಜು ಕಾಗೆ ಅವರು ಕಾಗವಾಡ ಕ್ಷೇತ್ರದ ಶಾಸಕರು. ಬಸವರಾಜ ರಾಯರೆಡ್ಡಿ ಅವರು ಯಲಬುರ್ಗಾ. ಶಿವಲಿಂಗೇಗೌಡ ಅರಸೀಕೆರೆ. ನರೇಂದ್ರ ಸ್ವಾಮಿ ಮಳವಳ್ಳಿ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ. ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ. ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಅವರು. ರಾಯಬಾಗ ಕ್ಷೇತ್ರದ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ್ ಅವರು. ವಿಜಯಾನಂದ ಕಾಶಪ್ಪನವರು. ಬಾಲಕೃಷ್ಣ ಮಾಗಡಿ ಬಾಲಕೃಷ್ಣ ಅವರು. ಜೇವರ್ಗಿ ಕ್ಷೇತ್ರದ ಶಾಸಕ ಅಜಯ್ ಸಿಂಗ್, ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಅವರು. ಇನ್ನು ಗುಬ್ಬಿ ಕ್ಷೇತ್ರದ ಶಾಸಕರಾಗಿರುವಂತಹ SR ಶ್ರೀನಿವಾಸ್ ಅವರು. ಇವರಷ್ಟೇ ಅಲ್ಲ, ಇವರ ಜೊತೆಲಿ ಇನ್ನೂ ಕೂಡ ಉದ್ದನೇ ಇದೆ ಪಟ್ಟಿ. ಆದ್ರೆ ಪ್ರಮುಖವಾಗಿ ಗುರುತಿಸಿಕೊಳ್ತಾ ಇರೋದು ಇವರು. ಮುಂದಿನ ಸುದ್ದಿ ಅಂತ ಗಮನಿಸಿ ನೋಡ್ಕೊಂಬೋಣ ಒಬ್ಬೊಬ್ಬರಾಗಿ. ಬೇಳೂರು ಗೋಪಾಲಕೃಷ್ಣ ಅವರು ಸಾಗರ ಕ್ಷೇತ್ರದ ಶಾಸಕರು. BR ಪಾಟೀಲ್ ಬಹಳ ಚರ್ಚೆಯಲ್ಲಿದ್ದಾರೆ ಇವತ್ತು. ರಾಜು ಕಾಗೆ ಅವರು ಕಾಗವಾಡ ಕ್ಷೇತ್ರದ ಶಾಸಕರು. ಬಸವರಾಜ ರಾಯರೆಡ್ಡಿ ಅವರು ಯಲಬುರ್ಗಾ. ಶಿವಲಿಂಗೇಗೌಡ ಅರಸೀಕೆರೆ. ನರೇಂದ್ರ ಸ್ವಾಮಿ ಮಳವಳ್ಳಿ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ. ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ. ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಅವರು. ರಾಯಬಾಗ ಕ್ಷೇತ್ರದ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ್ ಅವರು. ವಿಜಯಾನಂದ ಕಾಶಪ್ಪನವರು. ಬಾಲಕೃಷ್ಣ ಮಾಗಡಿ ಬಾಲಕೃಷ್ಣ ಅವರು. ಜೇವರ್ಗಿ ಕ್ಷೇತ್ರದ ಶಾಸಕ ಅಜಯ್ ಸಿಂಗ್, ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಅವರು. ಇನ್ನು ಗುಬ್ಬಿ ಕ್ಷೇತ್ರದ ಶಾಸಕರಾಗಿರುವಂತಹ SR ಶ್ರೀನಿವಾಸ್ ಅವರು. ಇವರಷ್ಟೇ ಅಲ್ಲ, ಇವರ ಜೊತೆಲಿ ಇನ್ನೂ ಕೂಡ ಉದ್ದನೇ ಇದೆ ಪಟ್ಟಿ. ಆದ್ರೆ ಪ್ರಮುಖವಾಗಿ ಗುರುತಿಸಿಕೊಳ್ತಾ ಇರೋದು ಇವರು. ಮುಂದಿನ ಸುದ್ದಿ ಅಂತ ಗಮನಿಸಿ